ಗುಡ್ ಮಾರ್ನಿಂಗ್ ಎವ್ರಿ ಒನ್. ದ ಮೋಸ್ಟ್ ಅವೈಟೆಡ್ ಡೇ ಹ್ಯಾಸ್ ಫೈನಲಿ ಅರೈವ್ಡ್. ಇವಾಗ ನನ್ನ ತಮ್ಮನ ಮದುವೆ ದಿನ ಇವತ್ತು. ಸೊ ನಾನು ರೆಡಿ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾತಾಡಿದ್ದೆ, ಬಟ್ ಅಷ್ಟೆಲ್ಲ ಲಾಂಗ್ ವೀಡಿಯೋನ ಕ್ಲಿಪ್ಪನ್ನು ಹಾಕೋಕ್ಕಾಗಲ್ಲ ಅಂದ್ಕೊಂಡು ಇವಾಗ ನಾನು ವಾಯ್ಸ್ ಅವರನ್ನು ಕೊಡ್ತಾ ಇದ್ದೀನಿ. ಸೊ ನಮ್ಮ ಹೇರ್ ಸ್ಟೈಲಿಸ್ಟು ಮೇಘ ಅಂತ. ಸೊ ನಮ್ಮೂರವರೇ ಆದ ಮೇಘ ಅವರು ನಮ್ಮ ಜೂನಿಯರ್ ಕೂಡ. ಸೊ ಅವರು ಬಂದು ನನ್ನ ಹೇರ್ ಸ್ಟೈಲನ್ನು ಮಾಡ್ತಾಯಿದ್ರು. ಎಸ್ಪೆಷಲಿ ನಾನು ನಮ್ಮ ಅಮ್ಮನಿಗೋಸ್ಕರ ನಾನು ಅವ್ರನ್ನ ಕರೆಸಿದ್ದು. ಹಾಗೆ ನಾವೆಲ್ಲರೂ ಕೂಡ ಲೇಡೀಸ್, ಮನೇಲಿದ್ದವರೆಲ್ಲ ಲೇಡೀಸ್ ಕೂಡ ಹೇರ್ ಸ್ಟೈಲನ್ನು ಮಾಡ್ಕೊಂಡಿದ್ದೀನಿ. ನಾರ್ಮಲಿ ಫ್ರೀ ಹೇರನ್ನು ಬಿಡುವಂಥ ಅಭ್ಯಾಸ ಇರೋದು. ನನಗೆ ಯಾವುದೇ ರೀತಿ ಹೇರ್ ಸ್ಟೈಲ್ ಬರೋಲ್ಲ. ನನ್ನ ಮದುವೆ ನಂತರ ನಾನು ಆಫ್ಟರ್ ಲಾಂಗ್ ಟೈಮ್ ನನ್ನ ಹೇರನ್ನು ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮ ದಿಬ್ಬಣ ಹೊರಟಾಯಿತು. ಆಲ್ರೆಡಿ ಹೊರಡುವಾಗ ಲೇಟ್ ಆಗಿದ್ದರಿಂದ ನಾವು ತಡ ಮಾಡಿದೆ, ಬೇಗ ಹೊರಟಿದ್ವಿ. ಸೊ ಫೈನಲ್ ನಾವು ರೀಚ್ ಆಗಿದ್ದೀವಿ. ಆ್ಯಂಡ್ ಐ ವೆಲ್ಕಮ್ ಎವ್ರಿ ಒನ್ ಟು ಮೈ ಬ್ರದರ್ಸ್ ವೆಡ್ಡಿಂಗ್ ವ್ಲಾಗ್. ಸೊ ಹೊರಟಾಗ ಅಲ್ಲಿ ರೀಚ್ ಆದ ತಕ್ಷಣ ಎಲ್ಲರೂ ಕೂಡ ನಮಗೆ ಸ್ಮೈಲ್ನ ಕೊಡ್ತಾಯಿದ್ರು, ಮಾತಾಡ್ತಾಯಿದ್ರು. ಸ್ವಲ್ಪ ಮುಜುಗರ ಅನ್ನಿಸ್ತಾ ಇತ್ತು. ಅದಕ್ಕೂ ಮೊದಲು ಬನ್ನಿ ನಾವು ಸ್ಟೇಜಲ್ಲಿ ಯಾವ ಥರ ಪ್ರಿಪ್ರೇಷನ್ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಮದುವೆ ಮಂಟಪಕ್ಕೆ ಎಂಟ್ರಿ ಕೊಡುವಂತಹ ಗಂಡಿನ ಮನೆಯನ್ನು ಹೆಣ್ಣಿನ ಮನೆಯವರು ಕಾಲನ್ನು ತೊಳೆದು ಹಾಗೆ ಅಕ್ಷತೆಯನ್ನು ಹಾಕಿ ಒಳಗಡೆ ಸ್ವಾಗತನ ಮಾಡ್ಕೊತಾರೆ. ಸೊ ಹಾಗೆ ವಾದ್ಯಗಳು ಕೂಡ ಇರುತ್ತೆ. ಸೊ ಒಳಗಡೆ ಹೋದ ತಕ್ಷಣ ನಾವು ಹೆಣ್ಣಿಗೆ ಬಾಗಿನ ಹಾಗೂ ಮುಹೂರ್ತದ ಮಣಿಯನ್ನು ಕಟ್ಟಿ ಮುತ್ತೈದರು ಆರತಿಯನ್ನು ಮಾಡಿ ಬಾಸಿಂಗವನ್ನು ಕೊಡಲಾಗುತ್ತೆ. ಅದನ್ನು ಅವರ ಮಾವನವರು ಕಟ್ತಾರೆ. ಅದೇ ವೇಳೆಗೆ ಗಂಡಿನ ಮನೆಯವರು ಕೂಡ ವರನಿಗೆ ಮಾವ ಅಂದರೆ ತಾಯಿ ತಮ್ಮನವರು ಕೂಡ ಬಾಸಿಂಗವನ್ನು ಕಟ್ಟಿ ಮಂಟಪಕ್ಕೆ ಕರೆದುಕೊಂಡು ಬರಲಾಗುತ್ತೆ. ಹಾಗೆ ಅವರಿಗೆ ಅಂತಲೇ ರೆಡಿಯಾಗಿರುವಂಥ ಆಸನದಲ್ಲಿ ಕೂರಿಸೋರು ಹೆಣ್ಣಿನ ಮನೆಯವರು. ಅವರು ಹುಡುಗರಿಗೆ ಅಕ್ಷತೆಯನ್ನು ಹಾಕಿ ವರನ ಕೈ ಹಿಡಿದು ಅವರಿಗೆ ಅದನ್ನು ಸಿದ್ಧ ಮಾಡಿರುವಂಥ ಆಸನದಲ್ಲಿ ಕೂರಿಸಲಾಗುತ್ತೆ. ವರ ಮಂಟಪದಲ್ಲಿ ಕೂತ ತಕ್ಷಣ ಹೆಣ್ಣಿನ ಮನೆಯವರು ವಧುವನ್ನು ಕೂಡ ಕರ್ಕೊಂಡು ಬರ್ತಾರೆ. ಅದ ನಂತರ ಆಗುವಂಥದ್ದೇ ಹಾರ ಬದಲಾಯಿಸುವಂಥ ಶಾಸ್ತ್ರ. ತುಂಬ ಚೆನ್ನಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಬದಲಾವಣೆ ನಂತರ ನೂಲನ್ನು ಸುತ್ತಿ ನೀರನ್ನು ಎರೆದು ಇನ್ನೊಂದು ಶಾಸ್ತ್ರವನ್ನು ಮಾಡಲಾಗುತ್ತೆ. ಅದರ ನಂತರನೇ ಆಗುವಂಥದ್ದು ಗಟ್ಟಿ ಮೇಳ ಅಂದರೆ ಮಾಂಗಲ್ಯ ಧಾರಣೆ. ಸೊ ಇಲ್ಲಿ ನನ್ನ ತಮ್ಮನ ಮದುವೆ ಸಂಪೂರ್ಣ ಆಗ್ತಾ ಇದೆ. ಬಟ್ ಆದರೂ ಕೂಡ ಕೆಲವೊಂದು ಶಾಸ್ತ್ರಗಳು ಇರುತ್ತೆ, ಅದನ್ನು ಕೂಡ ನೀವು ನೋಡ್ಕೊತಾ ಹೋಗಿ. ತಾಳಿ ಕಟ್ಟಿದ ತಕ್ಷಣ ವಧುವರವನ್ನು ಬಂದಿರುವಂಥವರ ಆಶೀರ್ವಾದವನ್ನು ಪಡೆಯಲು ಕೆಳಗಡೆ ಕರ್ಕೊಂಡು ಹೋಗಲಾಗುತ್ತೆ. ಅವರೆಲ್ಲರೂ ಕೂಡ ಅಕ್ಷತೆಯನ್ನು ಹಾಕಿ ಬ್ಲೆಸ್ಸಿಂಗ್ಸನ್ನು ಮಾಡ್ತಾರೆ. ಕೆಳಗಡೆ ಆಶೀರ್ವಾದಕ್ಕಂತ ಕರ್ಕೊಂಡು ಹೋಗಿರುವಂತಹ ವಧುವರನ್ನು ಮತ್ತೆ ಮೇಲ್ಗಡೆ ಸ್ಟೇಜಿಗೆ ಕರ್ಕೊಂಡು ಬರಲಾಗುತ್ತೆ. ಅಲ್ಲಿ ಕೆಲವೊಂದು ಶಾಸ್ತ್ರಗಳು, ಅಗ್ನಿಕುಂಡದ ಹತ್ರ ಕೆಲವೊಂದು ಶಾಸ್ತ್ರಗಳು ನಡೆಯುತ್ತೆ. ವೀಕ್ ಡೇಸಲ್ಲಿ ಮದುವೆ ಆಗಿರೋದ್ರಿಂದ ವರ್ಕ್ ಅವರ್ಸಲ್ಲಿ ಬಂದು ಹೋಗಿರುವಂತಹ ತುಂಬ ರಿಲೇಟಿವ್ಸ್ಗಳು ಅವಾಗವಾಗ ಬಂದು ವಧುವರರ ಹತ್ರ ಫೋಟೋನ ಕ್ಲಿಕ್ ಮಾಡಿಸ್ಕೊತಾ ಇದ್ರು. ಹಾಗೆ ಬಂದವರಲ್ಲಿ ದೂರದಿಂದ ಬಂದಿರುವಂತಹ ನನ್ನ ಕೊಲೀಗ್ ಕೂಡ ಒಬ್ಬರು, ಥ್ಯಾಂಕ್ ಯು ಅವ್ರು ಬಂದಿದ್ದಕ್ಕೋಸ್ಕರ. ಅದರ ನಂತರ ಕೆಲವೊಂದು ಶಾಸ್ತ್ರಗಳು ತಮ್ಮನ ಕಡೆಯಿಂದನೂ ಕೂಡ, ಹೆಣ್ಣಿನ ತಮ್ಮನ ಕಡೆಯಿಂದನೂ ಕೂಡ ನಡೆಯುತ್ತೆ. ಸಪ್ತಪದಿಯನ್ನು ತುಳಿಯುವ ಶಾಸ್ತ್ರ ಆದ ತಕ್ಷಣ ಹೆಣ್ಣಿನ ತಮ್ಮ ಕಾಲಂಗುರವನ್ನು ತೊಡಿಸುವಂಥ ಶಾಸ್ತ್ರ ಇರೋದಿರುತ್ತೆ. ಸ್ಟೇಜಲ್ಲಿ ಒಂದು ಕಡೆ ವಧುವರ ಶಾಸ್ತ್ರಗಳು ನಡೀತಾ ಇದ್ದರೆ, ಇನ್ನೊಂದು ಕಡೆ ನಮ್ಮ ಫೋಟೋಶೂಟ್ಗಳು ನಡೀತಾ ಇತ್ತು. ಈ ವ್ಲಾಗಲ್ಲಿರುವಂತಹ ಕೆಲವೊಂದು ಮದುವೆ ಮಂಟಪದಲ್ಲಿರುವಂತಹ ವಿಡಿಯೋಗಳೆಲ್ಲ ನಮ್ಮ ಫೋಟೋಗ್ರಾಫರು ಕೊಟ್ಟಿರುವಂಥದ್ದು. ಎಲ್ಲ ಶಾಸ್ತ್ರಗಳನ್ನು ಮುಗಿಸಿದ ನಂತರ ವಧುಗೆ ಗಂಡಿನ ಮನೆಯವರು ಕೊಟ್ಟಿರುವಂಥ ಸಾರಿನ ಉಡಿಸಿ ಮತ್ತೆ ಸ್ಟೇಜಿಗೆ ಕರ್ಕೊಂಡು ಬರಲಾಗತ್ತೆ. ಸಮಯ ಹಾಗೂ ರಜೆಯ ಕೊರತೆಯಿಂದ ರಿಸೆಪ್ಷನನ್ನು ಸಪ್ರೇಟ್ ದಿನ ಮಾಡಲ್ಲ. ಸೊ ಅದೇ ದಿನ ನಾವು ವೆಡ್ಡಿಂಗ್ ದಿನವೇ ನಾವು ವೆಡ್ಡಿಂಗ್ ರಿಸೆಪ್ಷನನ್ನು ಮಾಡ್ತೀವಿ. ಆವಾಗ ಒಳ್ಳೆ ರೀತಿಯ ಗಂಡನ ಮನೆಯವರು ಕೊಟ್ಟಿರುವಂಥ ಸಾರಿಯನ್ನು ಹೆಣ್ಣಿಗೆ ಓಡಿಸಿ ಮತ್ತೆ ಫೋಟೋಶೂಟು ಅಥವಾ ಪ್ರೆಸೆಂಟೇಷನ್ ಕೊಡೋ ಕಾರ್ಯಕ್ರಮ ಎಲ್ಲ ನಡೆಯುತ್ತೆ. ಮದುವೆ ಮನೆಯಲ್ಲೇ ವ್ಲಾಗ್ ಮಾಡಬೇಕು ಅಂತಲೇ ನಾನು ಕ್ಯಾಮ್ರಾನು ಕೂಡ ಪರ್ಸಲ್ಲೇ ಇಟ್ಕೊಂಡಿದ್ದೆ. ಬಟ್ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಫೋಟೋಗ್ರಾಫರ್ನು ಕೂಡ ಹೈಯರ್ ಮಾಡೋಣ ಅಂದ್ಕೊಂಡೆ. ಬಟ್ ನನ್ನ ಬಜೆಟಿಗೆ ಯಾವುದು ಸರಿ ಹೋಗಿಲ್ಲ. ಬಟ್ ನಮ್ಮ ಮದುವೆ ಬಂದಿರುವಂಥ ಫೋಟೋಗ್ರಾಫರು ನಮ್ಮ ವೀಡಿಯೋನ ಸಖತ್ತಾಗಿ ಎತ್ತಿದ್ದಾರೆ. ಸೊ ಅದಕ್ಕೋಸ್ಕರ ಆದರೂ ನಾವು ವೀಡಿಯೋ ಕ್ಲಿಪ್ಪನ್ನು ಆ್ಯಡ್ ಮಾಡಲೇಬೇಕು. ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೇಟ್ ವೀಡಿಯೋ ಕ್ಲಿಪ್ ವಿತ್ ಮೈ ಯಂಗರ್ ಬ್ರದರ್. ಮದುವೆಗೆ ಬಂದಿರುವಂಥ ಗೆಸ್ಟ್ಗಳ ಸಂಖ್ಯೆ ಜಾಸ್ತಿ ಇದ್ದಿದ್ದರಿಂದ ನಮ್ಮ ವೆಡ್ಡಿಂಗ್ ರಿಸೆಪ್ಷನು ತುಂಬ ಜಾಸ್ತಿ ಹೊತ್ತು ನಡೀತು. ಸೊ ಊಟ ಬರೋವರೆಗೂ ನಮಗೆ 4:35 ಆಗಿತ್ತು. ಸೊ ಇವಾಗ ಊಟ ಮಾಡ್ಕೊತಾ ಇದ್ವಿ.
ಕೊನೆಯಲ್ಲಿ ನಡೆಯುವಂಥದ್ದು ಹೆಣ್ಣೊಪ್ಪಿಸುವಂತಹ ಶಾಸ್ತ್ರ. ಇಲ್ಲಿ ಗಂಡಿನ ಕೈ ಮೇಲೆ ಹೆಣ್ಣಿನ ಕೈಯನ್ನು ಇಟ್ಟು ತೆಂಗಿನಕಾಯನ್ನು ಇಟ್ಟು ನೀರು ಮತ್ತು ಹಾಲನ್ನು ಎರೆದು ಸಿಹಿಯನ್ನು ತಿನ್ನಿಸಿ ತಂದೆ ತನ್ನ ಮುದ್ದಿನ ಮಗಳನ್ನ ಅಳಿಯನಿಗೆ ಒಪ್ಪಿಸುವಂಥ ಶಾಸ್ತ್ರವು ನಡೆಯುತ್ತೆ. ಅದ್ರ ನಂತರ ಹುಡುಗಿಯ ತಾಯಿಯ ತಮ್ಮ ಅಂದರೆ ಮಾವ ಮದುಮಗಳನ್ನು ಎತ್ಕೊಂಡು ಸ್ವಲ್ಪ ಹೊತ್ತು ನಡೆದು ಅಕ್ಕಿಯನ್ನು ಚೆಲ್ಲುತ್ತಾ ದಿಬ್ಬಣದವರೆಗೂ ಕರ್ಕೊಂಡು ಹೋಗ್ಬೇಕಾಗತ್ತೆ. ಮದುವೆ ಮನೆಯಿಂದ ಹೆಣ್ಣನ್ನು ಕರೆದುಕೊಂಡು ಬಂದಿರುವಂತಹ ಗಂಡಿನ ಮನೆಯವರು ಡೈರೆಕ್ಟಾಗಿ ಬಂದ ತಕ್ಷಣ ಆರತಿಯನ್ನು ಎತ್ತಿ ಅವರ ದೃಷ್ಟಿಯನ್ನು ತೆಗೆಯಲಾಗತ್ತೆ. ಅದರ ನಂತರ ಒಳಗಡೆ ಹೋಗುವಾಗ ಕೆಲವೊಂದು ಶಾಸ್ತ್ರಗಳು ನಡೆಯುತ್ತೆ. ಇಲ್ಲಿ ನನ್ನ ತಮ್ಮ ಬಂದ ತಕ್ಷಣವೇ ನಮ್ಮ ಜಿಮ್ಮಿಯನ್ನು ಮಾತಾಡಿಸ್ತಾರೆ. ಸೊಸೆಯನ್ನು ಮನೆ ತುಂಬಿಸ್ಕೊಳ್ಳೋ ಮೊದಲು ಅವಳಿಂದ ಹೊಸಲನ್ನು ತೊಳಸಿ ರಂಗೋಲಿಯನ್ನು ಹಾಕಿ ಕುಂಕುಮವನ್ನು ಹಚ್ಚಿ ಮನೆಯ ಪ್ರಧಾನ ದ್ವಾರದ ಆರತಿಯನ್ನು ಮಾಡಿಸಲಾಗುತ್ತೆ. ಒನಕೆಯನ್ನು ಹಿಡಿದು ಬಾಗಿಲನ್ನು ತಡೆದು ಇನ್ನೊಂದು ಶಾಸ್ತ್ರವನ್ನು ಮಾಡಿ ವಧುವನ್ನು ಒಳಗಡೆ ಕರ್ಕೊಳ್ಳಾಗತ್ತೆ. ದೇವರ ಮನೆಯಲ್ಲಿ ಪೂಜೆಯನ್ನು ಮುಗಿಸಿ ಅದರ ನಂತರ ಕೆಲವೊಂದು ಆಟಗಳನ್ನು ಆಡಿಸಲಾಗುತ್ತೆ. ನೆಕ್ಸ್ಟ್ ಡೇ ನಾವು ಸತ್ಯನಾರಾಯಣ ಕಥೆಯನ್ನು ವಧುವರಿಂದ ಮಾಡಿ ಮುಗಿಸಿ ಅದರ ನಂತರ ಬಂದಿರುವಂಥ ಹೊಸ ನೆಂಟರೊಂದಿಗೆ ನಾವು ಆಟವನ್ನು ಹಾಗೂ ಸ್ವಲ್ಪ ಮೋಜು ಮಸ್ತಿಯನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಅದ ನಂತರ ಊಟದ ವ್ಯವಸ್ಥೆ ಕೂಡ ನಡೀತು. ಹೀಗೆ ನಾವು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟವರು ನಮ್ಮ ಅಣ್ಣ ಅವರು. ಸೊ ನನ್ನ ಸಂಗೀತ ಪ್ರೋಗ್ರಾಮ್ನ ವಿಡಿಯೋ ನೋಡಿದ್ರೆ ಅದನ್ನು ಕೂಡ ತಪ್ಪದೆ ಚೆಕ್ಔಟ್ ಮಾಡಿ. ಮುಂದೆ ನಾನು ಯಾವುದೇ ರೀತಿಯ ಆಡಿಯೋವನ್ನು ಕೊಡಲ್ಲ, ವಿಡಿಯೋವನ್ನು ಕೊನೆವರೆಗೂ ಎಂಜಾಯ್ ಮಾಡಿ. ಸಿಂಗಲ್ ನಂಬರ್ 6 ಸಿಂಗಲ್ ನಂಬರ್ 6 6 ಹೇಳ ಅವ್ರು ಒಂದೇ ಪ್ರೈಸ್ ಸಿಂಪಲ್ ಇದೆ. ಬನ್ನಿ, ಏನಿಲ್ಲ, ನನಗೆ ಸುಮ್ಮನೆ ಟೈಮ್ ಪಾಸಿಗೆ ಬನ್ನಿ. ಬನ್ನಿ ಬನ್ನಿ, ನೀವು ಬನ್ನಿ ಬನ್ನಿ. ಮನೆ ಮತ್ತು ಕಲ್ಲಿಗೆ ಅಷ್ಟೇ ಹಚ್ಚಬೇಕು, ಮೂಗಿಗೆ ಕಣ್ಣಿಗೆ ಬಾಯಿಗೆಲ್ಲ ಹಚ್ಚೋಗಿಲ್ಲ. ಇದರಿಂದ ಇಷ್ಟೇ ತುಂಡು. ಯಾರು ಹೆಚ್ಚು ಹಚ್ಕೊಳ್ತಾರೆ ಅವರು ಇನ್ನು ಜೋರಾಗಿ ಚಪ್ಪಾಳೆ. ಅಷ್ಟೇ ಏಳು ನಿಮಗೆಲ್ಲ ಧನ್ಯವಾದಗಳು. ಉಬ್ಬಿದ್ದು ಎಲ್ಲೂ ಕೈ ತೆಗೆಸ್ಕೊಳ್ಳೋಂಗಿಲ್ಲ, ಉಗುರು ಹಚ್ಚೋಂಗಿಲ್ಲ. ಗಾಳಿಯಿಂದ ನಿಮ್ಮ ಮುಖ ನೋಡಿರೋದು. ಯಾರು ಫಾಸ್ಟ್ ಹೊಡಿತು 2 ನಿಮಿಷ ಉಂಟು, 4 ನಿಮಿಷ ಉಂಟು, ಯಾರು ಮೊದಲು ಹೊಡಿತಾರೆ. ಓಕೆ, ಬಾಯ್, ಸ್ಟಾರ್ಟ್. 2 ನಿಮಿಷ. ಜೋರಾಗಿ ಚಪ್ಪಾಳೆ. ನೀವು